ಮತ್ತೆ ಕಾಳಜಿ ಇಲ್ಲದೆ ಇರೋದು. ಎಷ್ಟೋ ಜನ ಶುರುವಾತಲ್ಲಿದ್ದಂತ ಫಿಸಿಕಲ್ ನೀಡ್ಗೋಸ್ಕರ ಇರೋ ಕಾಳಜಿ ಇರಬಾರ್ದು ಆಕ್ಚುಲಿ. ಅದಾದ್ರ ಪಾಡಿಗಿರ್ಲಿಕ್ಕೆ ಬಿಡಿ. ಆದ್ರೆ ಒಂದು ಅಂಡರ್‌ಸ್ಟ್ಯಾಂಡಿಂಗ್ ಇರ್ಲಿ. ಅವ್ರ ಮೇಲೆ ನಾನು ಕಾಳಜಿ ವಹಿಸ್ಬೇಕು. ಈಗ ಗಂಡ ಹೊರಗಡೆ ಹೋಗ್ತಿದ್ದಂಗೆ ನನ್ನ ಗಂಡ ಯಾರೊಟ್ಟಿಗೆ ಫೋನಲ್ಲಿ ಮಾತಾಡ್ತಿದ್ದಾನೋ ಏನೋ. ನನ್ನ ಹೆಂಡ್ತಿ ಗಂಡ ಕೆಲವರು ಮನೆಗೆ ಅಂದ್ರೆ ಹೊರಗಡೆ ಕೆಲ್ಸಕ್ಕೆ ಹೋದಾಗ ಹೆಂಡ್ತಿ ಮನೇಲಿ ಸೊ ಈ ತರ ಅಚಾನಕ್ ಆಗಿ ಒಳಗಡೆ ಥಾಟ್ ಬರ್ಲಿಕ್ಕೆ ಶುರು ಆದ್ರೆ ನನ್ನ ಸಂಗಾತಿ ನನ್ನ ಇಷ್ಟದಂಗೆ ನಡ್ಕೊಬೇಕು. ಅಂದ್ರೆ ಇಲ್ಲಿ ಇಬ್ರದ್ದು ಇಷ್ಟ ಅಂತ ಏನಿಲ್ಲ ಆಕ್ಚುಲಿ. ಅವ್ರು ನಾನು ಹೇಳಿದಾಗ ಕೇಳ್ಕೊಂಡಿರ್ಬೇಕು. ನಾನು ಹೇಳಿದ್ದೆ ನಡಿಬೇಕು. ಹಾಯ್ ಗೈಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ತುಂಬಾ ದಿನ ಆಯ್ತು ಅಂತ ಅನ್ಕೊಂಬೇಡಿ. ಸೊ 2 ದಿನ ವಿಡಿಯೋ ಸ್ಕಿಪ್ ಆಗಿದೆ ಅಲ್ವಾ. ಸೊ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಟಾಪಿಕ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಪ್ರೀತಿ ಮಾಡಿ ಮದುವೆನೂ ಆಗಿರ್ತಾರೆ. ಸೊ ಆ ದಂಪತಿಗಳ ಮಧ್ಯೆ ಏನಾಗತ್ತೆ ಅಂತ ಹೇಳಿದ್ರೆ ಮನಸ್ತಾಪ ಬಂದ್ಬಿಡುತ್ತೆ. ತುಂಬಾ ಕಿರಿಕಿರಿ ಆಗತ್ತೆ, ಜಗಳ ಆಗತ್ತೆ. ಆಮೇಲೆ ಯಾಕಾದ್ರೂ ಇವ್ರನ್ನ ಮದುವೆ ಆದೇನೋ ಫೀಲ್ ಬಂದೇ ಬರುತ್ತೆ. ಯಾಕೆ ಅದು ಆ ಥರ ಅವ್ರ ಮೈಂಡಲ್ಲಿ ಬರೋದಕ್ಕೆ ಕಾರಣಗಳೇನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನಿಮ್ಮ ರಿಲೇಷನ್ಶಿಪ್ ವಿಚಾರವಾಗಿ ಮಾತಾಡಬೇಕು, ಹಸ್ಬೆಂಡ್ ಆ್ಯಂಡ್ ವೈಫ್, ಲವರ್ಸ್, ಫ್ರೆಂಡ್ಸ್, ಕೆರಿಯರ್ ಬಗ್ಗೆ ಮಾತಾಡಬೇಕಂದ್ರೆ ಸ್ಕ್ರೀನ್ಲ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಚಾರ್ಜಸ್ ಇರುತ್ತೆ, ಫ್ರೀ ಕೌನ್ಸಿಲಿಂಗ್ ಇರಲ್ಲ. ಓಕೆ, ಆ್ಯಂಡ್ ನಿನ್ನೆ ಮೊನ್ನೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದಕ್ಕೆ ವಿಡಿಯೋಸ್ ಆಗಿಲ್ಲ. ಸೊ ಕೆಲವರೆಲ್ಲ ಮೆಸೇಜ್ ಮಾಡಿದ್ರಿ. ಸೊ ಮತ್ತೆ ಆಸ್ ಯೂಶುವಲ್ ಕಂಟಿನ್ಯೂ ಇರುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ, ಯಾಕೆ ಪ್ರೀತಿ ಮಾಡಿ ಮದುವೆ ಆದ್ಮೇಲೂ ಕೂಡ ಸೊ ಮನಸ್ತಾಪ, ಜಗಳ, ಕಿರಿಕಿರಿ ಬಿಟ್ಟು ಹೋಗ್ಬೇಕು ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ ಮೊದಲನೇ ರೀಸನ್ ಅತಿಯಾದ ನಿರೀಕ್ಷೆ ಇರ್ತವೆ ಕೆಲವರಿಗೆ. ಸೊ ಯಾವ ತರ ಅತಿಯಾದ ನಿರೀಕ್ಷೆ ಅದನ್ನು ಕೂಡ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ ಒಂದೊಂದೇನೆ. ಫಸ್ಟ್ ಬಂದು ಏನಂತ ಹೇಳಿದ್ರೆ ಅತಿಯಾದ ನಿರೀಕ್ಷೆ ಅಂದ್ರೆ ಎಲ್ಲವೂ ನನ್ನ ಇಷ್ಟದಂತೆ ಇರಬೇಕು. ಈಗ ಮದುವೆ ಮಾಡ್ಕೊಂಡ್ ಬಂದಿದೀವಿ, ನನ್ನ ಸಂಗಾತಿ ನನ್ನ ಇಷ್ಟದಂಗೆ ನಡ್ಕೊಬೇಕು. ಅಂದ್ರೆ ಇಲ್ಲಿ ಇಬ್ರದ್ದು ಇಷ್ಟ ಅಂತ ಏನಿಲ್ಲ ಆಕ್ಚುಲಿ. ಅವ್ರು ನಾನು ಹೇಳಿದಾಗ ಕೇಳ್ಕೊಂಡಿರ್ಬೇಕು, ನಾನು ಹೇಳಿದ್ದೆ ನಡಿಬೇಕು. ಓಕೆ, ಆದ್ರೆ ಈ ನಿರೀಕ್ಷೆ ಇದ್ದಾಗ ಏನಾಗತ್ತೆ, ಅಲ್ಲಿ ಅದು ವರ್ಕ್ ಆಗಲ್ಲ. ಮದುವೆ ಸಂಸಾರ ಅಂತ ಬಂದಾಗ ಅಲ್ಲಿ 2 ವ್ಯಕ್ತಿತ್ವ, 2 ಮನಸ್ಥಿತಿ ಇರುತ್ತೆ. ಸೊ ಇಬ್ರದು ಈಕ್ವಲ್ ಆಗಿ ಮ್ಯೂಚುವಲ್ ಅಲ್ಲಿ ಹೋಗ್ತಾ ಇದ್ದಾಗ 100% ಆಗತ್ತೆ. ನನ್ ಮಾತ್ರ ಕೇಳ್ಬೇಕು ನೀನು ಅಂತ ಬಂದಾಗ ಆ ರಿಲೇಶನ್ಶಿಪ್ ಅಲ್ಲಿ ಆಟೋಮೆಟಿಕ್ಲಿ ಮನಸ್ತಾಪಗಳು, ಕ್ಲಾಶಸ್ ಆಗ್ಲಿಕ್ಕೆ ಶುರು ಆಗತ್ತೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೆ ಈ ಮನಸ್ಥಿತಿ ಇಟ್ಕೋಬೇಡಿ. ಅತಿಯಾದ ನಿರೀಕ್ಷೆ, ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಇವಳು, ನಾನು ದುಡಿತಾ ಇದೀನಿ, ಹಂಗ್ ಮಾಡ್ತೀನಿ. ನೋ, ನಾಟ್ ಲೈಕ್ ದಟ್. ಗಂಡಸಾಗ್ಲಿ ಹೆಂಗ್ಸಾಗ್ಲಿ ಹೆಂಗೆ ಅಂದ್ರೆ ಇಬ್ರದು ವಿಚಾರಗಳು ಸರಿ ಇದೆಯಾ. ಈಗ ಲೇಡೀಸ್ ಹೇಳಿದಾಗ ಗಂಡು ಮಕ್ಕಳು ಒಪ್ಕೋಬೇಕು, ಗಂಡು ಮಕ್ಕಳು ಹೇಳಿದಾಗ ಲೇಡೀಸ್ ಒಪ್ಕೊಬೇಕು. ಯಾವಾಗ ನ್ಯಾಯಯುತವಾಗಿದೆ, ಸರಿ ಇದೆ, ಒಳ್ಳೇದನ್ನ ಹೇಳ್ತಿದ್ದಾರೆ ಅಂತ. ಅದು ತಪ್ಪು ಅಂತ ಬಂದಾಗ ಅದನ್ನು ಅವ್ರು ಒಪ್ಕೋಬೇಕು, ಹೇಳೋಕ್ ಬಂದವರು. ಸೊ ಇಲ್ಲಿ ಮ್ಯೂಚುವಲ್ ಆಗಿ ವಿಚಾರಗಳು ಶೇರ್ ಆಗಿ ಓಕೆ ಅಂತ ಬಂದಾಗ ಮಾತ್ರ ಅಲ್ಲಿ ಆ ಒಂದು ಮನಸ್ತಾಪ ಕಡಿಮೆ ಆಗೋಕ್ ಸಾಧ್ಯ, ಜಗಳಗಳು ಬಂದಾಗೋಕ್ ಸಾಧ್ಯ. ಇಲ್ಲಿ ಏನಾಗುತ್ತೆ, ಅತಿಯಾದ ನಿರೀಕ್ಷೆಗಳು ತುಂಬಾ ಇರುತ್ತೆ. ನಾನು ಹೇಳಿದಂಗೆ ಕೇಳ್ಕೊಂಡೇ ಇರಬೇಕು. ಆ ಕಾರಣಕ್ಕೆ ಇವ್ರಿಗೆ ಏನಾಗುತ್ತೆ, ಎಂತ ಪ್ರೀತಿ ಮಾಡಿ ಮದುವೆ ಆಗಿದ್ರು ಅಲ್ಲಿ ಎತ್ತರ ಪ್ರಾಬ್ಲಮ್ಗಳು ಬರೋಕ್ ಶುರು ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಅನುಮಾನ ಜಾಸ್ತಿ ಆಗತ್ತೆ, ಅಸೂಯೆ ಪಡ್ತಾರೆ. ಅನುಮಾನ ಅಂತ ಹೇಳಿದ್ರೆ ಸುಖ ಸುಮ್ಮನೆ. ಈಗ ಗಂಡ ಹೊರಗಡೆ ಹೋಗ್ತಿದ್ದಂಗೆ ನನ್ನ ಗಂಡ ಯಾರೊಟ್ಟಿಗೆ ಫೋನಲ್ಲಿ ಮಾತಾಡ್ತಿದ್ದಾನೋ ಏನೋ. ನನ್ನ ಹೆಂಡ್ತಿ ಗಂಡ ಕೆಲವರು ಮನೆಗೆ ಅಂದ್ರೆ ಹೊರಗಡೆ ಕೆಲ್ಸಕ್ಕೆ ಹೋದಾಗ ಹೆಂಡ್ತಿ ಮನೇಲಿ ಸೊ ಈ ತರ ಅಚಾನಕ್ ಆಗಿ ಒಳಗಡೆ ಥಾಟ್ ಬರ್ಲಿಕ್ಕೆ ಶುರು ಆದ್ರೆ ಅದು ನಮ್ಗೆ ಅವರೊಟ್ಟಿಗೆ ಅದನ್ನ ಅವ್ರು ಹಂಗಿರಲ್ಲ, ನೆಟ್ಟಿಗೆ ಇರ್ತಾರೆ, ಕರೆಕ್ಟ್ ಇರ್ತಾರೆ. ಬಟ್ ನಮ್ಮಲ್ಲಿ ನೆಗೆಟಿವ್ ತುಂಬಿ 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 ಅವರೊಟ್ಟಿಗೆ ಜಗಳ ಮಾಡೋ ತರ ಮಾಡುತ್ತೆ, ಕಿರಿಕಿರಿ. ಅವಾಗ ಅವ್ರಿಗೆ ಅನ್ಸಕ್ ಶುರು ಆಗತ್ತೆ. ಸೊ ಮನಸ್ತಾಪ, ಜಗಳಗಳು, ಕಿರಿಕಿರಿ ಸೊ ಬರ್ಲಿಕ್ಕೆ ಶುರು ಆಗತ್ತೆ. ನೆಕ್ಸ್ಟ್ ಅಸೂಯೆ. ಸ್ಟಾರ್ಟಿಂಗ್ ಅಲ್ಲಿ ಎಂದ ಚಂದ ಚೆನ್ನಾಗಿದ್ರು, ಆಮೇಲೆ ನೋಡಿ ಛೀ ಥೂ ಆ ತರ ಮನಸ್ಥಿತಿ ಇರಬಾರ್ದು ಆಕ್ಚುಲಿ. ಅವ್ರು ಹೆಂಗಿದ್ರು ಹೆಂಗಿರದೆ ಹೋದ್ರು ಸರಿಪಡಿಸ್ಕೊಂಡು ಹೋಗಿ. ಚೆನ್ನಾಗಿಲ್ವಾ, ಸರಿಪಡಿಸಿ. ಚೆನ್ನಾಗಿದ್ರ ಇನ್ನೂ ಸರಿಪಡಿಸಿ. ಈ ಫೀಲ್ ಇರ್ಬೇಕು. ಚೆನ್ನಾಗಿದ್ದಾಗ ಒಂಥರ ಮನಸ್ಥಿತಿ, ಚೆನ್ನಾಗಿ ಇಲ್ದಿರ್ಬೇಕಾದ್ರೆ ಒಂಥರ ಮನಸ್ಥಿತಿ ಇರ್ಕೂಡ್ದು ಆಕ್ಚುಲಿ. ಇದಕ್ಕೆ ಹೇಳಲ್ಲ ನಾವೇನಂತ ಹೇಳಿ, ಅಸೂಯೆ ಅಂತ ಹೇಳ್ತೀವಿ. ಹೊಟ್ಟೆ ಕಿಚ್ಚು ಪಡೋ ಬುದ್ಧಿ ಅದ್ ಬರ್ಕೂಡ್ದು. ಅವ್ನ್ ಚೆನ್ನಾಗಾಗ್ಬಿಟ್ರೆ, ಅವಳು ಚೆನ್ನಾಗಾಗ್ಬಿಟ್ರೆ, ಈ ತರ ಮೆಂಟಾಲಿಟಿ ಇರಬಾರ್ದಪ್ಪ. ಅದು ರಿಲೇಶನ್ಶಿಪ್ ಹಾಳೆ ಮಾಡುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸಂದೇಹಗಳು. ಎಷ್ಟೋ ಸಂದೇಹ ಇರುತ್ತೆ ಅವ್ರ ಮೇಲೆ. ಇದು ಕಾರಣ ಆಗತ್ತೆ ರಿಲೇಶನ್ಶಿಪ್ ನ ಹಾಳು ಮಾಡಕ್ಕೆ, ಮನಸ್ತಾಪ ಬರೋಕೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಏನು ಅಂತ ಹೇಳಿದ್ರೆ ಪ್ರೀತಿ ಮತ್ತೆ ಕಾಳಜಿ ಇಲ್ಲದೆ ಇರೋದು. ಎಷ್ಟೋ ಜನ ಶುರುವಾತಲ್ಲಿದ್ದಂತ ಫಿಸಿಕಲ್ ನೀಡ್ಗೋಸ್ಕರ ಇರೋ ಕಾಳಜಿ ಇರಬಾರ್ದು ಆಕ್ಚುಲಿ. ಅದಾದ್ರೂ ಪಾಡಿಗಿರ್ಲಿಕ್ಕೆ ಬಿಡಿ. ಆದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿ. ಅವ್ರ ಮೇಲೆ ನಾನು ಕಾಳಜಿ ವಹಿಸ್ಬೇಕು ಅಂತ ಇರ್ಬೇಕು ಆಕ್ಚುಲಿ. ಒಬ್ಬಿಬ್ರಿಗೂ ಆ ಫೀಲ್ ಇರ್ಬೇಕು. ಇವ್ರು ನಮ್ಮವ್ರು, ಇವ್ರ ಮೇಲೆ ನಾವು ಕಾಳಜಿ ವಹಿಸ್ಬೇಕು. ಚೆನ್ನಾಗಿಲ್ವಾ, ಆರೋಗ್ಯ ಸರಿ ಇಲ್ವಾ, ಸರಿಪಡಿಸ್ಬೇಕು, ಜೊತೆಗೆ ನಿಲ್ಬೇಕು, ಕಾಳಜಿ ಪ್ರೀತಿಯಿಂದ ನಡ್ಕೊಳ್ಬೇಕು. ಮಾತುಗಳು ತುಂಬಾ ಚೆನ್ನಾಗಿ, ಸೋತಾಗ ಮಾತುಗಳನ್ನು ಏನು ಆಗಲ್ಲ ಬಿಡು, ನಾನು ಇದೀನಿ ಜೊತೆಗೆ, ಏನು ಆಗಲ್ಲ. ಓಕೆ, ಎಂಥದೇ ಪ್ರಾಬ್ಲಮ್ ಆಗ್ಲಿ ನಿನ್ ಜೊತೆ ನಾನು ಇರ್ತೀನಿ. ಆರೋಗ್ಯ ಸರಿ ಹೋಗದೆ ಇದ್ದಾಗಲೂ ಕೂಡ ಅದು ಆ ಸೇವೆ ಮಾಡಿ. ಗಂಡ ಹೆಂಡತಿನ ಸೇವೆ ಮಾಡಿ, ಹೆಂಡತಿ ಗಂಡನ ಸೇವೆ ಮಾಡಿ. ಇದ್ರ ಮಧ್ಯೆ ಹಿರಿಯರಿದ್ರೆ ಮನೆಯಲ್ಲಿ ಇಬ್ರು ಸೇರಿ ಅವ್ರ ಸೇವೆ ಮಾಡಿ. ಅದನ್ನು ಮರಿ ಬಿಡಬೇಡಿ ನಾ ಹೇಳ್ತಿರೋದು. ಅಂದ್ರೆ ಈ ಕಾಳಜಿ ಮತ್ತೆ ಗೌರವ ಇದ್ದಾಗ ಅಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಬೇಕಾರೆ ನೀವು ನಿಮ್ಮ ಹಸ್ಬೆಂಡ್ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ಬೇಕಾದ್ರೆ ನೀವು ಅಷ್ಟೇ ಪ್ರೀತಿ ಮಾಡ್ತೀರಿ. ನಿಮ್ಮ ವೈಫ್ ನಿಮ್ಮನ್ನ ಅಷ್ಟು ಪ್ರೀತಿ ಮಾಡ್ಬೇಕಾದ್ರೆ ನಿಮಗೂ ಲೈಕ್ ಏನಂದ್ರೆ ಆ ಕಾಳಜಿ ವಾತಾವರಣ ಇದ್ದಾಗ ಎಲ್ಲರೂ ಖುಷಿಯಾಗಿರ್ತೀವಿ. ಅಲ್ಲಿ ಅಸೂಯೆ, ಜಗಳ ಅದು ಇದಾದಾಗ ಖುಷಿ ಅನ್ನೋ ಸತ್ತೋಗಿರುತ್ತೆ. ಎಸ್ ಆರ್ ನೋ?
ನೋಡ್ತಾ ಇರೋರಿಗೆ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಡಿ ನೋಡಿ. ಮಾತಾಡಿ ನೊಟ್ಟಿಗೆ ಸ್ವಲ್ಪ. ನನಗೂ ನಿಮ್ಮೊಟ್ಟಿಗೆ ಮಾತಾಡಬೇಕು ಅನ್ಸುತ್ತೆ, ಬಟ್ ಏನು ಮಾಡೋದು, ಫೇಸ್ ಟು ಫೇಸ್ ಮಾತಾಡೋಕ್ಕಾಗಲ್ವೇ? ಹಾಗೆ ಕಮೆಂಟ್ ಸೆಕ್ಷನ್ಗೆ ಬಂದು ಮಾತಾಡಿ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಒಟ್ಟಿಗೆ ಸಮಯ ಕಳೆಯೋದು ಕಡಿಮೆ ಇರುತ್ತೆ. ಅಂದ್ರೆ ಸಮಯ ಕಳೆಯೋದೇ ಇಲ್ಲ ಆಕ್ಚುಲಿ ಒಟ್ಟಿಗೆ. ನಾನು ಹೇಳ್ತೀನಿ ಕೇಳಿ, ಒಟ್ಟಿಗೆ ಸಮಯ ಕಳಿಬೇಕು ಅನ್ನೋದು ನಿಮ್ಮ ಥಾಟಿಗೆ ಬರಲಿ. ಅಟ್ಲೀಸ್ಟ್ ಹಂಗಂತೇಳಿ ಇಡೀ ದಿನ ಒಟ್ಟಿಗೆ ಸಮಯ ಅಲ್ಲ. ಈ ಕೆಲ್ಸಕ್ಕೆ ಹೋಗಿರ್ತೀರಾ, ಮನೇಲಿ ಜೊತೆ ಕಳೆಯಕ್ಕೆ ಅಟ್ಲೀಸ್ಟ್ ರಾತ್ರಿ ಏನಂತ ಹೇಳಿದ್ರೆ ಡಿನ್ನರ್ ಟೈಮಲ್ಲಿ ರಾತ್ರಿ ಡಿನ್ನರ್ ಟೈಮಲ್ಲಿ ಕೂತ್ಕೊಂಡು ಊಟ ಮಾಡಿ. ಒಂದ್ ರೌಂಡ್ ವಾಕ್ ಹೋಗಿ ಬನ್ನಿ. ಸಮಯ ಸಿಕ್ಕಾಗ ಫೋನ್ ಕಾಲಲ್ಲಿ ಮಾತಾಡಿ. ಇವತ್ತಿನ ದಿನದ ಬಗ್ಗೆ ಮಾತಾಡಿ. ನೆಕ್ಸ್ಟ್ ಡೇ ಬಗ್ಗೆ ಮಾತಾಡಿ. ಹೆಂಗಿರ್ಬೇಕು ಮಾತಾಡಿ. ಬಟ್ ಹೆಲ್ದಿ ವೇನಲ್ಲಿ ಮಾತಾಡಿ. ಎಷ್ಟೋ ಜನ ಸಮಯನೇ ಕೊಡಲ್ಲ, ಸಮಯನೇ ಕೊಡಕ್ ಆಗ್ತಿರಲ್ಲ. ಹಂಗೆ ಎವ್ರಿ ಡೇ ಒಂದಿನ ಮಿಸ್ ಆಗತ್ತೆ. ಪ್ರಾಬ್ಲಮ್ಸ್ ಅದು ಇದು ಬಂದಾಗ ಟೆನ್ಷನ್. ಬಟ್ ಇದು ವರ್ಷದ 365 ದಿನಾನು ಹಂಗ ಆಗ್ಬಿಡುದು ಅಂತ ಹೇಳ್ತಿರೋದು ಅಷ್ಟೇ. ಒಂದೊಂದ್ ದಿನ 2 ದಿನ ಮಿಸ್ ಆಗುತ್ತೆ, ಒಂದೊಂದು ವಾರನೂ ಮಿಸ್ ಆಗುತ್ತೆ. ಬಟ್ ನೆಕ್ಸ್ಟ್ ಆದ್ರೂ ಅದನ್ನ ಕವರ್ ಮಾಡ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ ಅಟ್ ದ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸುಳ್ಳು ಹೇಳುವಂತ ಮೆಂಟಾಲಿಟಿ. ಈ ಸುಳ್ಳು ನೋಡಿ, ನೀವು ಹೇಳ್ತಾ 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 ಬಂದಂಗೆ ಏನಾಗುತ್ತೆ, ನಂಬಿಕೆ ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಹೋಗುತ್ತೆ. ನಂಬಿಕೆ ಕಡಿಮೆ ಆಗ್ತಾ ಆಗ್ತಾ ಬಂದಂಗೆ ಏನಾಗುತ್ತೆ, ಮನಸ್ತಾಪಗಳು ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ. ಜಗಳಗಳು ಜಾಸ್ತಿ ಆಗುತ್ತೆ. ಸೊ ಸುಳ್ಳು ಹೇಳೋದನ್ನ ಕಡಿಮೆ ಮಾಡಿ. ಇರೋದನ್ನ ಫ್ಯಾಕ್ಟ್ ಆಗಿ ಮಾತಾಡಿ. ಹೇಳೋ ರೀತಿ ಕರೆಕ್ಟ್ ಆಗಿ ಅರ್ಥ ಮಾಡಿಸಿ. ಇದಿಷ್ಟು ಕಾರಣ ಆಗತ್ತೆ, ನೀವು ಎಷ್ಟೇ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಬೇಕಂತ ಬಯಸಿದ್ರು, ನಿಮ್ಮ ಮಧ್ಯೆ ಮನಸ್ತಾಪ ಬರೋಕೆ, ಸಂದೇಹ ಬರೋಕೆ, ಜಗಳಗಳಾಗೋಕೆ ಇವು ಕಾರಣಗಳಾಗ್ತವೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಿ, ಹೇಗಿತ್ತು ಪಾಯಿಂಟ್ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.